ಕರುನಾಡ ನ್ಯೂಸ್ ವಿಶೇಷ ಸುದ್ದಿ. ನಾಗಮಲೆ ಹಾದಿಯಲ್ಲಿ ಚಿರತೆ ದಾಳಿ, ಬಾಲಕನ ದುರ್ಮರಣ, ಭಕ್ತರಲ್ಲಿ ಆತಂಕ. ಮಲೆ ಮಹದೇಶ್ವರ ಬೆಟ್ಟ ಪ್ರದೇಶದ ನಾಗಮಲೆ ಹಾದಿಯಲ್ಲಿ ನಡೆದ ದುರ್ಘಟನೆ ಭಕ್ತರನ್ನು ಬೆಚ್ಚಿಬೀಳಿಸಿದೆ. ಬೆಂಗಳೂರು ಮೂಲದ 10 ವರ್ಷದ ಬಾಲಕ ಹರ್ಷಿತ್ ಮೇಲೆ ಚಿರತೆ ದಾಳಿ ನಡೆಸಿದ್ದು, ಪೋಷಕರ ಕಣ್ಣೆದುರೇ ಈ ದುರ್ಘಟನೆ ಸಂಭವಿಸಿರುವುದು ಅತ್ಯಂತ ದುಃಖಕರ ಸಂಗತಿಯಾಗಿದೆ. ಈ ಘಟನೆ ಕಾಡು ಪ್ರದೇಶಗಳಲ್ಲಿ ಸಂಚರಿಸುವಾಗ ಅಗತ್ಯ ಮುನ್ನೆಚ್ಚರಿಕೆ ಎಷ್ಟು ಮುಖ್ಯ ಎನ್ನುವುದನ್ನು ಮತ್ತೆ ನೆನಪಿಸಿದೆ. ಸಾರ್ವಜನಿಕರಿಗೆ ಮಹತ್ವದ ಸೂಚನೆಗಳು. ಒಂಟಿಯಾಗಿ ಸಂಚರಿಸಬೇಡಿ. ಕಾಡಿನ ಹಾದಿಯಲ್ಲಿ ಯಾವಾಗಲೂ ಗುಂಪಾಗಿ ಸಾಗಿರಿ. ಮಕ್ಕಳ ಮೇಲೆ ವಿಶೇಷ ಗಮನ. ಮಕ್ಕಳನ್ನು ಕೈಹಿಡಿದು ಕರೆದುಕೊಂಡು ಹೋಗಿ ಕಣ್ಣೆದುರೇ ಇರಿಸಿಕೊಳ್ಳಿ. ಅರಣ್ಯ ಇಲಾಖೆಯ ನಿಯಮ ಪಾಲನೆ. ಸೂರ್ಯೋದಯಕ್ಕೂ ಮುನ್ನ ಹಾಗೂ ಸಂಜೆಯ ನಂತರ ಕಾಡಿನ ಮಾರ್ಗದಲ್ಲಿ ಸಂಚರಿಸುವುದು ಅಪಾಯಕಾರಿ. ಕಾಡು ಪ್ರಾಣಿಗಳ ಬಗ್ಗೆ ಎಚ್ಚರಿಕೆ. ಸುತ್ತಮುತ್ತಲಿನ ಪರಿಸರವನ್ನು ಗಮನಿಸಿ. ಅನುಮಾನಾಸ್ಪದ ಚಲನೆ ಕಂಡರೆ ತಕ್ಷಣ ಸುರಕ್ಷಿತ ಸ್ಥಳಕ್ಕೆ ತೆರಳಿರಿ. ಮೃತ ಬಾಲಕನ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸುತ್ತೇವೆ. ನಮ್ಮ ಜಾಗೃತಿಯೇ ನಮ್ಮ ರಕ್ಷಣೆ. ಇಂತಹ ಮಹತ್ವದ ಸುದ್ದಿ ಹಾಗೂ ಜನಜಾಗೃತಿ ಮಾಹಿತಿಗಾಗಿ ಕರುನಾಡ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜನರಿಗೆ ಮಾಹಿತಿ ತಲುಪಿಸುವಲ್ಲಿ ನಿಮ್ಮ ಸಹಕಾರ ಅಗತ್ಯ.